ಶಾಸಕ ಕೆಎನ್ ರಾಜಣ್ಣನವರು ಮಾತನಾಡಿ, ಮಕ್ಕಳಿಲ್ಲದ ವೃದ್ಧರಿಗೆ ಆಶ್ರಯ ನೀಡುವಲ್ಲಿ ವೃದ್ಧಾಶ್ರಮಗಳು ಸಹಾಯಕವಾಗಿವೆ. ಆದರೆ ಮಕ್ಕಳಿದ್ದರೂ ವಯಸ್ಸಾದ ತಂದೆತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವುದು ಸರಿಯಲ್ಲ. ಅವರನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ ಎಂದರು. ನಾವು ನಮ್ಮ ಮಾತಾಪಿತೃಗಳನ್ನೇ ನಾವು ಇವತ್ತು ವೃದ್ಧಾಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ಇರಿಸ್ತೀವಿ ಅಂತ ಹೇಳಿದ್ರೆ ಅದು ಮಕ್ಕಳು ಯಾರಿರ್ತಾರಲ್ಲ ಅವ್ರಿಗೆ ಮುಂದೆ ಭಗವಂತ ಒಳ್ಳೆಯದನ್ನ ಮಾಡೋದಿಲ್ಲ. ಅದಕ್ಕೊಂದು ಕತೆ ಒಂದು ಕಡೆ ಓದಿದ್ದೆ ನಾನು. ಅವನ ಮಗ ಕೇಳ್ತಾ ಇರ್ತಾನೆ, ಅವರಪ್ಪನಂದ್ರೆ ಅವ್ರಿಗೂ ತಾತನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರೋದಕ್ಕೆ ಹೊರಟಿರ್ತಾನೆ. ಅಪ್ಪ ನಾನು ಜೊತೆಲಿ ಬರ್ತೀನಿ ಅಂತಾರೆ. ನೀನ್ಯಾಕೆ ಬರ್ತೀಯ? ಬೇಡ, ನಿನ್ನ ತಾತನ್ನ ಬಿಟ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತಾರೆ. ಅವಾಗ ಇವನು ಮಗು ಹೇಳುತ್ತೆ, ನಾನು ಕಲ್ತ್ಕೋಬೇಕಲ್ಲ, ನೀನು ನಮ್ಮ ತಾತನ ಬಿಟ್ಟು ಬರ್ತಾಯಿಲ್ಲ, ನಾನು ನಿನ್ ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ನಾನು ಕಲ್ತ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದೀನಿ. ಈ ರೀತಿ ಯಾರಿಗೂ ಮನಸ್ಸಿಗೆ ನೆಮ್ಮದಿ, ತೃಪ್ತಿಯನ್ನ, ಗೌರವವನ್ನು ತರ್ತಕ್ಕಂಥ ಕ್ರಿಯೆ ಅಲ್ಲ. ಸಿದ್ದರಬೆಟ್ಟ ಕ್ಷೇತ್ರದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ವೃದ್ಧಾಶ್ರಮಗಳ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯದ್ದಲ್ಲ. ಕಾಲಘಟ್ಟದ ಪರಿಸ್ಥಿತಿಯ ಒತ್ತಡಗಳಿಂದಾಗಿ ವೃದ್ಧಾಶ್ರಮಗಳು ಹುಟ್ಟಿಕೊಂಡಿವೆ ಎಂದರು. ಕಾರ್ಯಕ್ರಮದಲ್ಲಿ ರಂಗನಾಥಾನಂದ ಸ್ವಾಮೀಜಿ, ಎಂಆರ್ ನಾರಾಯಣ ಶೆಟ್ಟಿ, ಜಿಜೆ ರಾಜಣ್ಣ, ಎಂಎಸ್ ಮಲ್ಲಿಕಾರ್ಜುನಯ್ಯ, ಬಿ ನಾಗೇಶ್ ಬಾಬು, ಎಂಬಿ ಮರಿಯಣ್ಣ, ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಎನ್ ಮಹಾಲಿಂಗೇಶ್, ಡಿಎಚ್ ನಾಗರಾಜು, ನಾಗಾರ್ಜುನ, ಕುರುಬರಹಳ್ಳಿ ಹರ್ಷ, ಮೈದನಹಳ್ಳಿ ಕಾಂತರಾಜು, ಸದಾನಂದ ದಾಸ್, ಟ್ರಸ್ಟ್ ಅಧ್ಯಕ್ಷ ಚೌಡಪ್ಪ ಬೋವಿ, ಕಾರ್ಯದರ್ಶಿ ಸುಮತಿ ಟಿಎಂ, ಬಸವರಾಜು, ಖಜಾಂಚಿ ಜಯಪ್ರಕಾಶ್, ದೇವಸ್ಥಾನದ ಧರ್ಮದರ್ಶಿ ದೇವದಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಜ್ವಲ ಸುದ್ದಿ ವರದಿ ಹರೀಶ್ ಮಧುಗಿರಿ. ಸ್ನೇಹಿತರುಗಳು, ಹಿರಿಯ ಅಧಿಕಾರಿಗಳಾಗಿ ಕೆಲಸ ಮಾಡಿ ಅವರು ಏನಾದರೂ ನಮ್ಮ ಒಂದು ಜೀವಿತಾವಧಿಯಲ್ಲಿ ಸಮಾಜದ ಪರವಾಗಿ ಒಂದು ಸೇವೆ ಮಾಡಬೇಕು ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರು ಒಳ್ಳೆಯದು ಕೂಡ ಆಗ್ತದೆ. ಅವ್ರ ಕುಟುಂಬನೂ ಕೂಡ ಉನ್ನತ ರೀತಿಯಲ್ಲಿ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಂಬಂಧಿದೆ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಅವರು ಮಾಡ್ತಕ್ಕಂಥ ಸೇವೆಗೆ ಏನಪ್ಪಾ ಅಂದ್ರೆ, ನಾವು ಹುಟ್ಟರೆ ಸಾಯ್ತೇವೆ, ಆದರೆ ಹುಟ್ಟು ಮತ್ತು ಸಾವುಗಳು ಹುಟ್ಟತಕ್ಕಂಥದ್ದು ಕೂಡ ನಮಗೇನು ಗೊತ್ತಿರೋದಿಲ್ಲ. ಯಾರ ಮನೇಲಿ ಹುಟ್ಟಬೇಕು, ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ಊರಲ್ಲಿ ಹುಟ್ಟಬೇಕು, ಅವೆಲ್ಲ ಏನು ಗೊತ್ತಿರೋದಿಲ್ಲ. ನಾವೇನು ಪೂರ್ವ ಜನ್ಮದ ಸುಕೃತದ ಫಲವಾಗಿ ನಾವು ಜನ್ಮವನ್ನ ತಾಳ್ತೇವೆ. ಆದ್ರೆ ಜನ್ಮವನ್ನ ತಾಳದ ಮೇಲೆ ಅವ್ರಿಗೆ ಎಂಥವ್ರಿರಲಿ, ಮಹಾರಾಜರಿರಲಿ, ಎಂಥವರೇ ಇರಲಿ, ಅವ್ರಿಗೂ ಕೂಡ ಸಾವು ಖಚಿತವಾಗಿದೆ. ಈ ಹುಟ್ಟು ಮತ್ತೆ ಸಾವುಗಳ ಮಧ್ಯೆ ನಮ್ಮ ಜೀವನ ಏನಿದೆ, ನಾವು ಸಮಾಜದ ಪರವಾಗಿ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥ ಕೆಲಸವನ್ನ ಏನು ನಾವು ಮಾಡ್ತೇವೆ ಅದು ಮಾತ್ರ ಶಾಶ್ವತವಾಗಿ ಉಳಿತಕ್ಕಂಥ. ಮಗು ಹುಟ್ಟಿದಾಗ ಅಳ್ತಾ ಇರ್ತದೆ, ಸಮಾಜ ಎಲ್ಲ ನಗ್ತಾ ಇರ್ತದೆ. ಆದ್ರೆ ಅದೇ ಮಗು ಮನುಷ್ಯನಾಗಿ ಸಾವಪ್ಪದಾಗ ಆ ಮಗು ನೆಮ್ಮದಿಯಿಂದ ಇರ್ತದೆ ಸಾವಿನಲ್ಲಿ, ಆದ್ರೆ ಸಮಾಜ ಎಲ್ಲ ಅಳ್ತಾ ಇರ್ತದೆ. ಹಾಗಾಗಿ ಸಾವು ಮತ್ತೆ ಏನು ಜನ್ಮ ನಾವು ಪಡಿತೇವೆ, ಈ ಮಧ್ಯೆ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಿದಾಗ ಅದು ಶಾಶ್ವತವಾಗಿ ನಮ್ಮ ಹೆಸರು ಇರಲಿಕ್ಕೆ ಆ ಮಾಡ್ತಕ್ಕಂಥ ಕೆಲಸಗಳು ಸಾಕ್ಷಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ